ಈ ಹಿಂದೆ ನನ್ನ ಚಾನಲಲ್ಲಿ ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ಹಾಕಿದ್ದೆ. 1 ತಿಂಗಳವರೆಗೆ ಸಹಿತ ಇಡ್ಬೋದು, ಸ್ವಲ್ಪನೂ ಹಾಳಾಗಲ್ಲ. ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಸರಿ, ಗರಮ್ ಆಗುತ್ತೆ. ಈ ದಿನ ಅದರಿಂದ ರುಚಿಯಾದ ಒಂದು ಸಾಸಿವೆ ಮಾಡಿದ್ದೀನಿ, ಬನ್ನಿ ನೋಡೋಣ. ಮಿಕ್ಸಿ ಜಾರಲ್ಲಿ 4 ಸ್ಪೂನು ಕಾಯಿ ಹೂವು ಹಾಕಿದ್ದೀನಿ, 1 ಒಣಮೆಣಸು ಹಾಕಿದ್ದೀನಿ, 1 ಸ್ಪೂನು ದಪ್ಪ ಹುಣಸೆಹಣ್ಣಿನ ರಸ ಹಾಕಿದ್ದೀನಿ. ಈಗ 1/4 ಲೋಟದಷ್ಟು ನೀರು ಹಾಕ್ತೀನಿ, ನಯಸ್ಸಾಗಿ ರುಬ್ಬೋಣ. ಹಾಗಲಕಾಯಿ ಸಾಸಿವೆಗೆ ಕಾಯಿ ಸಾಸಿವೆ ರುಬ್ಬಾಯಿತು. ಇಲ್ಲಿ ಸ್ವಲ್ಪ ಮಾತ್ರ ಉಪ್ಪು ಹಾಕ್ತೀನಿ. ಹಾಗಲಕಾಯಿ ಫ್ರೈಗೆ ಉಪ್ಪು ಹಾಕಿ ರೆಡಿ ಮಾಡಿರ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪರಿಮಳಕ್ಕೊಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಟಿದ್ದೀನಿ. 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಕಾಯಿಲಿ. ಈಗ 3 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತೀನಿ, ಫ್ರೈ ಆಗಬೇಕು ಇದು. ಈಗ ಒಗ್ಗರಣೆನ ರುಬ್ಬಿರುವ ಕಾಯಿ ಸಾಸಿವೆಗೆ ಹಾಕಿ ಮಿಕ್ಸ್ ಮಾಡೋಣ. ಕಾಯಿ ಸಾಸಿವೆಗೆ ಒಗ್ಗರಣೆ ಕೊಟ್ಟಾಯಿತು. ಈಗ ಹಾಗಲಕಾಯಿ ಹೋಳುಗಳನ್ನು ಹಾಕಬೇಕು. ಬಾಕ್ಸಲ್ಲಿ ಹಾಕಿಟ್ಟಾಗ ಸ್ವಲ್ಪ ಮೆತ್ತಗಾಗುತ್ತೆ, ಅದು ಹಾಕಿದರೆ ಚೆನ್ನಾಗಾಗಲ್ಲ. ಈಗ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಫ್ರೈ ಮಾಡೋಣ. 5 ನಿಮಿಷದಲ್ಲಿ ಹಾಗಲಕಾಯಿ ಹೋಳುಗಳು ಗರಮ್ ಆಗಿಬಿಡುತ್ತೆ. ಫ್ರೈ ಮಾಡಿದ ಹಾಗಲಕಾಯಿನ ಸಣ್ಣ ಪೀಸ್ ಮಾಡಿ ಈ ಕಾಯಿ ಸಾಸಿವೆಗೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅವಾಗ ಊಟ ಮಾಡಬೇಕಾದ್ರೂ ಟೇಸ್ಟ್ ಕೊಡುತ್ತೆ. ಹೀಗೆ ಫ್ರೈ ಮಾಡಿಟ್ಕೊಂಡ್ರೆ ಬಹಳ ಬೇಗ ಸಾಸಿವೆ ಮಾಡ್ಬೋದು. ಫ್ರೈ ಮಾಡಿದ ಹಾಗಲಕಾಯಿ ಪೀಸನ್ನು ನಾನು ಸಣ್ಣ ಪೀಸ್ ಮಾಡಿ ಕಾಯಿ ಸಾಸಿವೆಗೆ ಮಿಕ್ಸ್ ಮಾಡಿದ್ದೀನಿ. ಈಗ ಊಟಕ್ಕೆ ರೆಡಿ ಮಾಡೋಣ. ಹಾಗಲಕಾಯಿ ಸಾಸಿವೆನ ಅನ್ನಕ್ಕೆ ಹಾಕ್ಕೊಂಡು ಅದರ ಮೇಲೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಹುಡಿಯಾಗಿ ಕಲಿಸ್ಕೊಬೇಕು. ಜೊತೆಗೆ ನಂಚ್ಕೊಳ್ಳೋಕ್ಕೆ ಈರುಳ್ಳಿ ಪೀಸು ಮತ್ತು ಸೌತೆಕಾಯಿನ ಇಟ್ಕೊಬೇಕು. ಆ ಊಟ ಮಾಡಿದರೆ ಆ ರುಚಿ ನೋಡಿ ನೀವೇ ಮತ್ತೆ ಈ ಹಾಗಲಕಾಯಿ ಸಾಸಿವೆನ ಮಾಡ್ಕೋತೀರ. ನೀವು ಒಮ್ಮೆ ಟ್ರೈ ಮಾಡಿ, ಈ ಸಾಸಿವೆ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.